ಕೊನಿಚಿವಾ ಗೆಳೆಯರೆ, ನಾನು ಶರತ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಗೆ ನೀವು ಫಸ್ಟ್ ಟೈಮ್ ಬರ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಂಟೆಂಟ್ಸ್லாம் ನೋಡಿ ಇಷ್ಟ ಆದರೆ ಸಪೋರ್ಟ್ ಮಾಡಿ. ಈ ವಿಡಿಯೋದಲ್ಲಿ ನಾನು ಯಾವುದ್ರ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ ಅಂದರೆ, ಲೆಟ್ರ್ ಬಾಕ್ಸ್ ಅಂತ ಒಂದು ಆ್ಯಪ್ ಇದೆ. ಫಿಲ್ಮ್ ಲವರ್ಸ್ ಅಲ್ಲ, ಸಿನಿಪೈಲು ಫಿಲ್ಮ್ ಲವರ್ಸ್ ಬಿಡ್ರಿ, ನಾರ್ಮಲಾಗಿ ಫಿಲ್ಮ್ ನೋಡೋರೆಲ್ಲ ಯೂಸ್ ಮಾಡೋ ಒಂದು ಆ್ಯಪಲ್ಲಿ ಏನು ಮಾಡ್ತಾರೆ ಅಂದರೆ, ಫಿಲ್ಮ್ ನೋಡ್ಬಿಟ್ಟು ರಿವ್ಯೂ ಮಾಡ್ಬೋದು, ರೇಟಿಂಗ್ಸ್ ಕೊಡ್ಬೋದು. 5 ಸ್ಟಾರ್ ರೇಟಿಂಗ್ ಇರುತ್ತೆ, ರೇಟಿಂಗ್ಸ್ ಕೊಡ್ಬೋದು, ಮತ್ತು ವಾಚ್ ಲಿಸ್ಟಲ್ಲಿ ಹಾಕಿ ಇಟ್ಕೊಬೋದು. ನಾನು ಲೆಟ್ರ್ ಬಾಕ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಆ ಲೆಟ್ರ್ ಬಾಕ್ಸ್ದಲ್ಲಿ ಹೈಯೆಸ್ಟ್ ರೇಟೆಡ್ ಫಿಲ್ಮ್ಸ್ ಯಾವುದು ಅಂತ ನೋಡಬೇಕಾದ್ರೆ ಒಂದು ಫಿಲ್ಮ್ ಸಿಕ್ತು. ಆ ಫಿಲ್ಮ್ ಬಗ್ಗೆ ಮಾತಾಡೋಣ ಅಂತ ಈ ವಿಡಿಯೋ. ಸೊ ಸ್ಟಾರ್ಟ್ ಮಾಡೋಣ. ನಾನು ಲೆಟ್ರ್ ಬಾಕ್ಸ್ನ ಬಂದ್ಬಿಟ್ಟು ಸುಮಾರು ಒಂದು 2 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. ಸುಮಾರು ಫಿಲಮ್ನ ನಾನು ಅದರಲ್ಲಿ ವಾಚ್ ಲಿಸ್ಟಲ್ಲಿ ಹಾಕಿದ್ದೀನಿ, ರೇಟಿಂಗ್ಸ್ ಕೊಟ್ಟಿದ್ದೀನಿ. ಸೊ ಅದರಲ್ಲಿ ನಾನು ಹೇಳ್ದಂಗೆ ಯಾವುದು ಇದ್ರಲ್ಲಿ ಟಾಪ್ ರೇಟೆಡ್ ಯಾವುದಿದೆ ಅಂತ ನೋಡಬೇಕಾದ್ರೆ, ಈಗ IMDb ಅಂತ ತೊಗೊಂಡ್ರೆ IMDb ಟಾಪ್ ರೇಟೆಡ್ ಅಂದರೆ ಅದು ಶಾಂಗ್ ರಿಡೆಂಪ್ಷನ್, ನಿಮಗೆ ಗೊತ್ತಿರ್ಬೋದು. ಸೊ ಇದರಲ್ಲಿ ಲೆಟ್ರ್ ಬಾಕ್ಸಲ್ಲಿ ಯಾವುದು ಟಾಪ್ ರೇಟೆಡ್ ಅಂತ ನೋಡಬೇಕಾದ್ರೆ, ಅವಾಗ ನನಗೆ ಸಿಕ್ಕಿದ ಫಿಲಮೇ ಹರಾಕಿರಿ. ಏನಂಗಂದರೆ ಹರಾಕಿರಿ ಅಂದರೆ ಏನಂದರೆ, ಅದನ್ನು ಸೆಪ್ಪಕು ಅಂತಲೇ ಹೇಳ್ಬೋದು. ಒಬ್ಬ ಸಾಮುರಾಯ್ ಅವನ ಒಂದು ಹಾನರ್ಗೋಸ್ಕರ ಮಾಡಿಕೊಂಡ್ರೆ ಅದೇ ಬಂದ್ಬಿಟ್ಟು ಸೆಪ್ಪಕು ಅಂತ ಹೇಳ್ತಾರೆ. ಅದನ್ನು ಹರಾಕಿರಿ ಅಂತಲೇ ಹೇಳ್ಬೋದು. ಫಸ್ಟು ಸಾಮುರಾಯ್ ಅಂದರೆ ಯಾರು ಅಂತ ಹೇಳಿದ್ರೆ, 1600s ವೀರ ಯೋಧರು. ಈ ಸೋಲ್ಜರ್ಸ್, ಈ ಸಾಮುರೈಸ್ ಯಾರ ಅಂಡ್ರಲ್ಲಿ ಬರ್ತಾರೆ ಅಂದರೆ, ಡೈಮ್ಯೂ ಅಂತ ಇರ್ತಾರೆ, ಅವರ ಅಂಡ್ರಲ್ಲಿ ಇವರು ವರ್ಕ್ ಮಾಡ್ತಾ ಇರ್ತಾರೆ. ಅವರ ಒಂದು ಇದಕ್ಕೆ ಏನು, ಅವರ ಹಾನರ್ಗೆ ಅವರಿಗೆ ರೆಸ್ಪೆಕ್ಟ್ ಕೊಡಬೇಕು, ಅವ್ರು ಏನು ಹೇಳ್ತಾರೋ ಅದನ್ನು ಮಾಡಬೇಕು. ಅವರ ಕೈಯಾಳಾಗಿರೋರೇ ಸಾಮುರಾಯ್. ಆದರೆ ಸಾಮುರಾಯ್ ಆಗೋದು ಸಣ್ಣ ವಿಷಯ ಅಲ್ಲ, ಅದಕ್ಕೂ ಒಂದು ಬುಶಿಡೋ ಅನ್ನೋ ಒಂದು ಮೆಥಡ್ ಇದೆ. ಆ ಮೆಥಡಲ್ಲಿ ಅವ್ರು ಫಾಲೋ ಮಾಡ್ಕೊಂಡು ಆ ಬುಶಿಡೋ ಮೆಥಡ್ನ ಫಾಲೋ ಮಾಡ್ತಿರೋರು ಮಾತ್ರ ಸಾಮುರಾಯ್ ಆಗಿರೋಕ್ಕೆ ಸಾಧ್ಯ. ಅಷ್ಟು ಒಂದು ಹಾರ್ಡ್ ಆಗಿರೋ ಒಂದು ಮೆಥಡ್ ಆ ಬುಶಿಡೋ ಅನ್ನೋ ಮೆಥಡ್. ಒಂದು ಸ್ಟ್ರಾಂಗ್ ವಾರಿಯರ್ ಆಗಿರೋದಕ್ಕೆ ನೀವು ಆ ಬುಶಿಡೋ ಮೆಥಡನ್ನು ಫಾಲೋ ಮಾಡಲೇಬೇಕು. ಆ ಸಾಮುರಾಯ್ ಅನ್ನೋರ ರೂಲ್ ಏನಂದರೆ, ಅವರ ಆ ಡೈಮ್ಯೂ ಅವ್ರಿಗೆ ಏನಾದರೂ ಹೆಚ್ಚು ಕಮ್ಮಿ ಆಯಿತು, ಅವ್ರ ಕ್ಲಾನಿಗೆ ಏನಾದರೂ ಸಮಸ್ಯೆ ಆಯ್ತು ಅಂದರೆ, ಇವನು ಹರಾಕಿರಿನ ಕಮಿಟ್ ಮಾಡ್ಕೊಬೇಕು. KEBಗೆ ಜೈ. ಕರೆಕ್ಟ್ ಟೈಮಲ್ಲಿ ಕರೆಂಟ್ ತೆಗೆದಿದ್ದಾರೆ. ಸರಿ, ಓಕೆ. ನಾನು ಹೇಳ್ತಿದ್ದಂಗೆ ಆ ಬುಶಿಡೋ ಮೆಥಡ್ಸ್ ಅಲ್ಲ, ವ್ಯಾಲ್ಯೂಸು, ಧೈರ್ಯವಾಗಿರಬೇಕು, ನಿಷ್ಠೆಯಿಂದ ಇರಬೇಕು, ಅದಾದಮೇಲೆ ಅನುಶಾಸನ ಆದರೆ ಏನು, ಫುಲ್ಲು ಕಂಪ್ಲೀಟ್ ಡಿಸಿಪ್ಲಿನ್ ಆಗಿರಬೇಕು, ಲಾಯಲ್ಟಿ ಇರಬೇಕು ಮೇಯ್ನು. ಈ ಹಾನರ್ ಅಂತ ಹೇಳಿದ್ನಲ್ಲ, ಇಲ್ಲೇ ಬಂದು ಹೊಡ್ತಾ ಬೀಳೋದು. ಹಾನರ್ ಅನ್ನೋದು ಏನು? ಫಸ್ಟ್ ಆಫ್ ಆಲ್ ಹಾನರ್ ಅಂದರೆ ಏನು? ಈಗ ಸೋಷಿಯಲ್ ಇಶ್ಯೂಸ್ ಬಗ್ಗೆನೇ ಮಾತಾಡೋಣ. ಏನಂದರೆ, ಬೇರೆ ಕ್ಯಾಸ್ಟಲ್ಲಿ ಒಂದು ಹುಡುಗ ಮದುವೆ ಆದರೆ ಅಪ್ಪ ಅಮ್ಮ ಮಾಡ್ತಾರಲ್ಲ ಒಂದು ಹಾನರ್ ಕಿಲ್ಲಿಂಗ್, ಓಕೆನಾ? ಅದು ಇದರ ಒಂದು ಅಪ್ಡೇಟೆಡ್ ಫಾರ್ಮ್ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಹಾನರ್ ಅನ್ನೋ ಒಂದು ವರ್ಡಿಂದ ಎಷ್ಟು ಇನ್ನೋಸೆಂಟ್ಸ್ ಆಗಲಿ, ಎಷ್ಟು ಒಂದು ಪ್ರಪಂಚನೇ ಏನು ಅಂತ ಗೊತ್ತಿಲ್ಲದೆ ಇರೋರೆಲ್ಲ ಇವಾಗ ತನಕನೂ, ಅಟ್ ಪ್ರೆಸೆಂಟ್ 2025 ಇದ್ದೀವಿ, ಇವಾಗ ತನಕನೂ ಯಾವುದೋ ಒಂದು ಊರಲ್ಲಿ ಯಾರಾದರೂ ಒಬ್ಬರು ಈ ಹಾನರ್ ಅನ್ನೋ ಒಂದು ವರ್ಡಿಂದ ಸಾಯ್ತಾನೆ ಇರ್ತಾರೆ. ಮರ್ಯಾದೆ, ಓಕೆನಾ? ಈ ವರ್ಡಿಂದ, ಈ ಒಂದು ವರ್ಡಿಗೋಸ್ಕರ ಜೀವ ಕೊಡ್ತಾನೆ ಇದ್ದಾರೆ. ಈ ಒಂದು ಮ್ಯಾಟರು ಆ 1600sಲ್ಲಿಂದನೇ ಫುಲ್ ರೂಲಿಗೆ ಬಂದಿದ್ದರಿಂದ, ಸೊ ಅಲ್ಲಿ ಅವಾಗಿಂದನೂ ಈ ಟಾಕ್ಸಿಸಿಟಿ, ಹಾನರು ಅದು ಹೇಗೆ ವರ್ಕ್ ಆಗುತ್ತೆ, ಎಲ್ಲಿ ಯಾರಿಗೆ ವರ್ಕ್ ಆಗಬೇಕು, ಅದು ಯಾವುದೂ ಒಂದು ಕರೆಕ್ಟ್ ಫಾರ್ಮಲ್ಲಿ ಇಲ್ಲದೆ ಆ ಹಾನರ್ ಅನ್ನೋ ವರ್ಡಿಗೋಸ್ಕರ ನಡೆಯೋ ಒಂದು, ಹಾನರ್ ಅಂದರೆ ಏನು ಅನ್ನೋ ಒಂದು ಮ್ಯಾಟ್ರೇ ಈ ಫಿಲಮ್ ಅಂತ ಹೇಳ್ಬೋದು. ಯಾವುದು? ಹರಾಕಿರಿ. ಸೊ ಈ ಹರಾಕಿರಿ ಸ್ಟೋರಿ ಬಗ್ಗೆ ನಾನು ಏನು ಎಕ್ಸ್ಪ್ಲೇನ್ ಮಾಡಲ್ಲ ನಿಮಗೆ, ಯಾಕಂದರೆ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡೋಷ್ಟು ಏನಿಲ್ಲ. ಸಿಂಪಲ್ ಸ್ಟೋರಿ, ಒಂದು ರಿವೆಂಜ್ ಸ್ಟೋರಿ ಅಂತ ಹೇಳ್ಬೋದು. ಆದರೆ ಇವ್ರು ತೊಗೊಂಡೋದು ಆ ಸ್ಕ್ರೀನ್ ಪ್ಲೇ ಸ್ಟ್ರಕ್ಚರ್ ಆಗಲಿ, ಇದನ್ನು ಬಂದ್ಬಿಟ್ಟು ಮಸಾಕಿ ಕೊಬಯಾಶಿ ಅನ್ನೋರು ಡೈರೆಕ್ಟ್ ಮಾಡಿದ್ದಾರೆ. ಫಿಲಮ್ ನಾನು ನೋಡ್ಬಿಟ್ಟು ಫಸ್ಟ್ ನನಗೆ ಆಗಿದ್ದ ರಿಯಾಕ್ಷನ್ ಏನಂದರೆ, ಒಂದು 3 ದಿವಸ ನನ್ನಿಂದ ಯಾರ ಹತ್ರನೂ ಮಾತಾಡೋಕ್ಕಾಗಲಿಲ್ಲ. ಒಂಥರ ಮೈಂಡ್ ಅಪ್ಸೆಟ್ ಆಗಿತ್ತು. ಆ ಮೇನ್ ಕ್ಯಾರೆಕ್ಟರ್ ಇದೆಯಲ್ಲ, ಪ್ರೊಟಾಗನಿಸ್ಟ್, ಯಾಕೆ ಇವನಿಗೆ ಈ ಥರ ಆಯಿತು, ಈ ಥರ ಆಗಬೇಕಿತ್ತ ಅನ್ನೋ ಒಂದು ಫೀಲ್ ಬಂತು ನನಗೆ. ಆ ಕ್ಲೈಮ್ಯಾಕ್ಸ್ ಎಲ್ಲ ಇನ್ನೂ ನನಗೆ ನೆನೆಸ್ಕೊಂಡ್ರೆ ನನಗೆ ಒಂಥರ ಮೈಯೆಲ್ಲ ಜುಮ್ ಅಂತ ಇದೆ. ಆ ಥರ ಒಂದು ಫಿಲಮ್ ಕ್ಲೈಮ್ಯಾಕ್ಸ್. ಸ್ಟೋರಿ ಅಂತ ಹೇಳಿದ್ರೆ, ಈ ಸ್ಟೋರಿ ಇದೆಯಲ್ಲ, ಹರಾಕಿರಿ ಸ್ಟೋರಿ ಕಂಪ್ಲೀಟ್ ಒಂದು ಮಾಸ್ ಮಸಾಲ ಆ್ಯಕ್ಷನ್ ಫಿಲಮ್ ಮಾಡೋದಕ್ಕೆ ಬೇಕಾಗಿರೋ ಎಲ್ಲ ಕಂಟೆಂಟ್ ವ್ಯಾಲ್ಯೂನೂ ಈ ಸ್ಟೋರಿ ಈ ಲೈನಲ್ಲಿದೆ. ಆದರೆ ಇದನ್ನು 60sಲ್ಲಿ ಇವ್ರು ಕೊಟ್ಟಿರೋ ಟ್ರೀಟ್ಮೆಂಟ್ ಇದೆಯಲ್ಲ, ಫಿನಾಮಿನಲ್. ನೀವು ಹೇಗೆ ಬೇಕಾದ್ರೆ ಈ ಮೂವಿಂತ ಈ ಸ್ಕ್ರಿಪ್ಟನ್ನು ನಾನು ಇವಾಗಲೂ 2025 ನಾನು ಯಾರೋ ಒಂದು ಮಾಸ್ ಹೀರೋನ ಇಟ್ಕೊಂಡು ನಾನು ರೀಮೇಕ್ ಮಾಡ್ಬೋದು ಮಾಸ್ ಆಗಿ. ಆದರೆ ಇವ್ರು ತೊಗೊಂಡೋಗಿರೋ ಆ ಒಂದು ಫ್ಲೋ ಇದೆಯಲ್ಲ, ಅದೆಲ್ಲ ಅನ್ಇಮ್ಯಾಜಿನಬಲ್. ಖಂಡಿತ ಯಾರಿಂದನೂ ಈ ಥರ ಚಾನ್ಸೇ ಇಲ್ಲ ಮಾಡೋದಕ್ಕೆ. ಯಾಕೆ ಇದನ್ನು ಮಾಸ್ಟರ್ ಪೀಸು, ಯಾಕೆ ಇದಕ್ಕೆ ಈ ಫಿಲಮ್ಗೆ ಇಷ್ಟು ರೇಟಿಂಗ್ ಕೊಟ್ಟಿದ್ದಾರೆ ಅಂದರೆ, ಈ ಫಿಲಮ್ ನೋಡಿದ್ರೆ ಗೊತ್ತಾಗುತ್ತೆ. ಆ ಸ್ಟಾರ್ಟಿಂಗ್, ಆ ಶಾರ್ಟಿಂದ ಫಸ್ಟ್ ಒಂದು ಶಾರ್ಟ್ ತೋರಿಸ್ತಾರೆ. ಒಂದು ಹರಾಕಿರಿ ಅನ್ನೋ ಒಂದು ಇದಿದೆಯಲ್ಲ, ಆ ಪದ್ಧತಿ ಮಾಡೋದಕ್ಕೆ ಒಂದು ದೇವ್ರಂತ ಹೇಳ್ಬೋದು, ಇಲ್ಲ ಅದೊಂಥರ ತೋರಿಸ್ತಾರೆ. ಒಂದು ಡ್ರೆಸ್ ಅಂತಲೇ ಹೇಳ್ಬೋದು. ಆ ಥರದೊಂದು ತೋರಿಸ್ತಾರೆ.
ಅಲ್ಲಿಂದನೇ ಸ್ಟೋರಿ ನಿಮಗೆ ಏನೋ ಇದರಲ್ಲಿ ಇದೇನೋ ಒಂದು ಇದು ಬಂದ್ಬಿಡತ್ತೆ ನಿಮಗೆ, ಏನು ಇಂಟೆನ್ಸಿಟಿ ಸ್ಟಾರ್ಟ್ ಆಗಿಬಿಡುತ್ತೆ. ಈಗ ಕೆಲವೊಬ್ರು ಹೇಳ್ತಾರೆ ಈ ಹಳೇ ಬ್ಲ್ಯಾಕ್ ಆ್ಯಂಡ್ ವೈಟ್ ಫಿಲಮ್ ಎಲ್ಲ ಯಾರು ಕೂತ್ಕೊಂಡು ನೋಡ್ತಾರೆ ಗುರು, ಬೋರಿಂಗ್ ಆಗಿರುತ್ತೆ, ಅದು ತುಂಬ ಫಿಲ್ಮ್ ಮೇಕಿಂಗ್ ಪೂರ ಆಗಿರುತ್ತೆ, ರೈಟಿಂಗ್ ಇರುತ್ತೆ, ಮಾತಾಡ್ತಾರೆ ಅನ್ನೋದಕ್ಕೋಸ್ಕರ ನೋಡ್ಬೋದೇ ಹೊರತು ಯಾರೆಲ್ಲ ಅದು ಬ್ಲ್ಯಾಕ್ ಆ್ಯಂಡ್ ವೈಟ್ ಫಿಲಮ್ ಕೂತ್ಕೊಂಡು ಯಾರು ನೋಡ್ತಾರೆ ಅಂತ ಕೇಳ್ಬೋದು. ಆದರೆ ಖಂಡಿತವಾಗ್ಲೂ ಇದನ್ನು ನೋಡಿರಿ. 2020 ನಾನು ಹೇಳ್ತಾ ಇದ್ದೀನಲ್ಲ, 2025 ಅಲ್ಲ, 5000 ಬಂದರೂ ಕೂಡ ಈ ಫಿಲಮ್ ಮೇಕಿಂಗ್ ಥರ ಯಾರಿಂದನೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಹೇಳ್ಬೇಕಂದ್ರೆ ನಾನು ಹೇಳ್ತಾನೆ ಇರ್ಬೋದು, ಅಷ್ಟು ಇದೆ ಈ ಫಿಲಮಲ್ಲಿ. ಪರ್ಫಾರ್ಮೆನ್ಸ್ ಮಾಡಿರೋರು ಹನ್ಶಿರೋ ಸುಗಮೋ ಅನ್ನೋ ಒಂದು ಕ್ಯಾರೆಕ್ಟ್ರು, ಓಕೆನಾ, ಈ ಕ್ಯಾರೆಕ್ಟ್ರೇ ಮೇನ್ ಪ್ರೊಟಗನಿಸ್ಟ್ ಈ ಫಿಲಮಲ್ಲಿ. ಪ್ರೊನೌನ್ಸಿಯೇಷನ್ ತಪ್ಪಾಗಿದ್ರೆ ಇದು ಮಾಡ್ಕೊಳ್ಳಿ. ಅತ್ಸುಯೆ ನಕಡೆ ಇದ್ದಾರಲ್ಲ, ಫಿನಾಮಿನಲ್ ಪರ್ಫಾರ್ಮೆನ್ಸ್ ಕಣ್ರಿ. ಒಂದು ಸ್ಮೈಲು, ಅವರು ಒಂದು ಎಕ್ಸ್ಪ್ರೆಷನ್ ಅದೆಲ್ಲ ಇದೆಯಲ್ಲ, ಎಷ್ಟು ಬೇಕಾದ್ರೆ ಮಾತಾಡ್ಬೋದು ಈ ಫಿಲಮ್ ಬಗ್ಗೆ. ಯಾಕಂದ್ರೆ ನಂಗೆ ಅಷ್ಟು ಇಷ್ಟ ಆಯ್ತು. ನನಗೆ ನನ್ನ ಲೈಫಲ್ಲೇ ನಾನು ನೋಡಿರೋದ್ರಲ್ಲಿ ಇಷ್ಟು ವರ್ಷದಲ್ಲಿ ಇಷ್ಟು ಫಿಲಮ್ ನೋಡಿದ್ದೇನೆಂದರೆ ಈ ಥರ ಒಂದು ಫಿಲಮನ್ನು ಖಂಡಿತವಾಗ್ಲೂ ನಾನು ಎಲ್ಲೂ ನೋಡಿಲ್ಲ. ಓದ್ ವೀಡಿಯೋದಲ್ಲಿ ನಾನು ಇದ್ರ ಬಗ್ಗೆ ಹೇಳಿದೆ, ಹೇರಾಮ್ ಬಗ್ಗೆ ಮಾತಾಡ್ಬೇಕಾದ್ರೆ ಹೇಳಿದ್ನಲ್ಲ, ಹೇರಾಮ್ ನೋಡ್ಬೇಕಾದ್ರೆ ನನಗೆ ಒಂದು ಎಕ್ಸ್ಪೀರಿಯನ್ಸ್ ಆಯ್ತಲ್ಲ, ಅದನ್ನು ಮೀರಿದಷ್ಟು ಒಂದು ಎಕ್ಸ್ಪೀರಿಯನ್ಸ್ ನನಗೆ ಈ ಫಿಲಮ್ ನೋಡ್ತಾ ಆಯ್ತು. ನನಗೆ ಯಾವುದು ಹರಾಕಿರಿ ನೋಡ್ತಾ. ಸೊ ಇಷ್ಟು ಇದೆ. ಒಂದು ನೀವು ಇದು ಫಿಲ್ಮ್ ಮೇಕಿಂಗಲ್ಲಿ ಇದಾಗಬೇಕು, ಇದು ಫಿಲಮ್ ಅಂದರೆ ಏನಂತ ಗೊತ್ತಾಗಬೇಕಂದ್ರೆ ಖಂಡಿತವಾಗ್ಲೂ ನೀವು ಈ ಫಿಲಮ್ ನೋಡಲೇಬೇಕು, ಇದನ್ನು ಮಿಸ್ ಮಾಡಲೇಬಾರ್ದು. ಇಲ್ಲಿ ಸ್ಪಾಯ್ಲರ್ ಏನು ಕೊಟ್ಟಿಲ್ಲ ನಿಮಗೆ, ನೀವು ಫಿಲಮ್ ನೋಡಿ ನಿಮಗೆ ಇಷ್ಟ ಆಗುತ್ತೆ, ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತ ನೀವು ಹೆಸಿಟೇಟ್ ಆಗಬೇಡಿ. ಸ್ಲೋ ಆಗಿ ಮೇ ಬಿ ಸ್ವಲ್ಪ ಜನಕ್ಕೆ ಇರ್ಬೋದು, ಸ್ವಲ್ಪ ಒಂದು 10 ನಿಮಿಷ ನೀವು ಅಡ್ಜಸ್ಟ್ ಮಾಡ್ಕೊಂಡು ನೋಡಿ, ಕತೆ ನಿಮ್ಮನ್ನು ನೀವು ಒಳಗೆ ಇನ್ವಾಲ್ವ್ ಮಾಡ್ಕೊಳ್ಳುತ್ತೆ. ಖಂಡಿತವಾಗ್ಲೂ ನಿಮಗೆ ಈ ಫಿಲ್ಮ್ ಸ್ಯಾಟಿಸ್ಫೈ ಮಾಡುತ್ತೆ. ಸೊ ಅಷ್ಟೇ. ಈ ವಿಡಿಯೋ ಕ್ವಾಲಿಟಿ ತುಂಬ ಪೂರ್ ಆಗಿರುತ್ತೆ ನನಗೆ ಗೊತ್ತು, ಆದರೆ ಆಡಿಯೋ ಕ್ವಾಲಿಟಿ ಮೇ ಬಿ ಇಂಪ್ರೂವ್ ಆಗಿರ್ಬೋದು. ಆದರೆ ಹೇಳ್ತಾ ಇದ್ದೀನಲ್ಲ, ಒಂದು ವಿಷಯ ಕನ್ಸಿಸ್ಟೆಂಟಾಗಿ ಮಾಡಬೇಕು ಅಂತ ನಾನು ಬಂದಿದ್ದೀನಿ, ಕರೆಕ್ಟಾಗಿ ಮಾಡ್ತಾ ಇದ್ದೀನಿ. ಏನೇ ಆಗಲಿ ಮಾಡೋಣ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ. ಫ್ಯೂಚರಲ್ಲಿ ಬೆಟರ್ ಕಂಟೆಂಟ್ಸ್ ಕೊಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಅದಾದಮೇಲೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.